ನಮಸ್ಕಾರ, ಶುಭೋದಯ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸುದ್ದಿ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಸಾಕಷ್ಟು ಜನ ಕಾರ್ಯಕ್ರಮನ ಹೊಸ ವೀಕ್ಷಕರು ನೋಡ್ತಾ ಇದ್ದೀರಾ. ನಮ್ಮ ಚಾನಲ್ನ ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವೀಡಿಯೋಸ್ನ ನೀವು ಲೈಕ್ ಮಾಡಿ. ಇನ್ನು ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರ ನೆಚ್ಚಿನ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರಿದ್ದಾರೆ. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಶುಭೋದಯ. ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಗುರುಗಳೇ, ಗುರು ಬದಲಾವಣೆಯಿಂದ ಗುರುಗಳಾಗಿ ನೀವು ನಮಗೆ ಸಾಕಷ್ಟು ಮಾಹಿತಿ ಮಾರ್ಗದರ್ಶನ ನೀಡ್ತಾ ಬಂದಿದ್ದೀರಾ, ಯಾವ ರೀತಿ ಫಲಾನುಫಲಗಳಿದೆ ಅಂತ. ಇನ್ನು ಇವತ್ತು ಕುಂಭರಾಶಿಗೆ ಬಂದು ನಿಂತಿದ್ದೀವಿ. ಕುಂಭರಾಶಿಯವರೆಲ್ಲರೂ ಕೂಡ ಕಾಯ್ತಾ ಇರ್ತಾರೆ, ಅವ್ರಿಗೆ ಯಾವ ರೀತಿಯಾಗಿರುವಂತಹ ಫಲಾನುಫಲಗಳಿದೆ, ಮಿಶ್ರ ಫಲ ಇದೆಯಾ, ಅಥವಾ ಈ ವರ್ಷ ಆದರೂ ನಮಗೆ ಚೆನ್ನಾಗಿರುತ್ತಾ ಅಂತ ಯೋಚನೆ ಮಾಡ್ತಿರ್ತಾರೆ. ಏನು ಹೇಳ್ತೀರಾ ಗುರುಗಳೇ? ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಓಂ ನೀಲಾಂಜನಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾಮಾರ್ತಾಂಡಸಂಭೂತಂ ತಂ ನಮಾಮಿ ಶಲೇಶ್ಚರಂ ಛಾಯಾತ್ಮಜಾಯ ವಿದ್ಮಹೇ ನೀಲವರ್ಣಾಯ ಧೀಮಹಿ ತನ್ನೋ ಸೌರ್ಯೇ ಪ್ರಚೋದಯಾತ್. ಪ್ರೀತಿಯ ಬಂಧುಗಳೇ, ಈ ರಾಶಿಯವರು ಈ ಮಂತ್ರವನ್ನು ಪ್ರತಿನಿತ್ಯ ಮಾಡಿಕೊಳ್ತೀರಿ. ಸ್ತೋತ್ರ ಇದು, ನೀವು ಹೇಗೆ ಬೇಕು ಖುಷಿಯಿಂದ ರಾಗ ಲಯ ವಿಸ್ತಾರವಾಗಿ ಹೇಳ್ಕೊಳ್ತಾ ಬರ್ಬೋದು ನೀವು. ಆದರೆ ಈ ರಾಶಿಯವರೆಗೆ ಈ ವರ್ಷ, ಹೋದ ವರ್ಷವೂ ಕೂಡ ಗುರುಬಲ ಇಲ್ಲ, ಈ ವರ್ಷವೂ ಗುರುಬಲ ಇಲ್ಲ. ಎಂತ ಮಾಡೋದು, ಹೇಗೆ ಮಾಡೋದು ಅಂತ ಎಲ್ಲೋ ಒಂದು ಕಡೆ ಬೇಸರವನ್ನು, ನೋವನ್ನು, ದುಃಖವನ್ನು ನೀವೇನಾದರೂ ಬಹಳ ಪ್ರಮುಖವಾಗಿ ವ್ಯಕ್ತಪಡಿಸ್ತಾ ಇದ್ದೀರಿ ಅಂತಂದರೆ ನೀವು ಸ್ವಲ್ಪ ಆಲೋಚನೆ ಮಾಡಬೇಕಷ್ಟೆ. ಯಾರೋ ಹೇಳಿದ್ದನ್ನು ಕೇಳಿಸ್ಕೊಳ್ತಕ್ಕಂತಹದ್ದು. ಆಮೇಲೆ ಏನು ಬಹಳ ಪ್ರಮುಖವಾಗಿರೋ ಘಟ್ಟ ಅಂತಂದರೆ ಮೇ 1ನೇ ತಾರೀಕು, ಬಹುಶಃ ನಾನು ಅದು ಉಪದೇಶವನ್ನು ಮಾಡ್ತಾಯಿರೋ ಮಂತ್ರ, ನಾನು ಕಿವಿಯಲ್ಲಿ ಅಷ್ಟೇ ಉಪದೇಶವನ್ನು ಮಾಡ್ತಾಯಿದ್ದೀನಿ. ಎಲ್ಲ ರಾಶಿಗಳನ್ನು ಇದನ್ನು ಹೇಳಲಿಕ್ಕೆ ಬರಲ್ಲ, ಮರ್ತು ಬಿಡ್ತೀನಿ. ಬಟ್ ನೀವು ಜ್ಞಾಪಕ ಇಟ್ಕೊಂಡಿದ್ದು ಬಹಳ ಪ್ರಮುಖವಾಗಿ 1ನೇ ತಾರೀಕು ಯಾರೆಲ್ಲ ಕೂಡ ಭಾಗವಹಿಸ್ತಾರೋ ಆವತ್ತೇ ಹೋಮ, ಸುದರ್ಶನ ಹೋಮ, ಕಲ್ಯಾಣೋತ್ಸವ ವಿತ್ತು ಇರ್ತಕ್ಕಂಥ ಎಲ್ಲ ಸೇವೆಗಳು ಕೂಡ ಪರಿಪೂರ್ಣವಾಗಿ ನಡೆಯುವಂಥದ್ದು. ಗೊತ್ತಿಲ್ಲ, ಬಹುಶಃ ನನಗೆ ಯಾರು ಗೋಚರ ಆಗ್ತಾರೋ ಅವರಿಗೆ ಮಾತ್ರವೇ ನಾನು ಬಹುಶಃ ಈ ಮಂತ್ರೋಪದೇಶವನ್ನು ಮಾಡ್ತೇನೆ. ಸುಮ್ಮನೆ ಶ್ರದ್ಧೆ ಭಕ್ತಿ ಇಲ್ಲದವರು, ಡಾಂಬಿಕತೆಯಿಂದ ಬರೋರಿಗೆ, ಎಲ್ಲ ಅಶ್ರದ್ಧೆ ಇರೋರಿಗೆ ಸಾಧ್ಯವೇ ಇಲ್ಲ. ಶ್ರದ್ಧೆಯಿಂದ ಬರ್ತಕ್ಕಂಥ ನನ್ನ ಕಣ್ಣ ಮುಂದೆ ಯಾರು ಕಾಣಿಸ್ಕೊಳ್ತಾರೋ ಅವರಿಗೆ ಮಾತ್ರವೇ ನಾನು ಸಿದ್ಧಿ ಆಗಿರ್ತಕ್ಕಂಥ ಮಂತ್ರವನ್ನು ಕಿವಿಯಲ್ಲಿ ಉಪದೇಶ ಮಾಡ್ತಕ್ಕಂಥದ್ದು. ಅಲ್ಲಿಂದ ಒಂದು ಚಮತ್ಕಾರ ನಡೆಯಲೇಬೇಕು, ನೀವು ನೋಡಲೇಬೇಕು ಅಂತಹದ್ದಿರೋದರಿಂದ ಆ ದಿವಸ ಯಾರ್ಯಾರು ಬರ್ತಾರೋ ಅವ್ರಿಗೆ ಅಷ್ಟೇ ಇರುವಂಥದ್ದು. ಬಟ್ ಈ ವರ್ಷ ನಿಮಗೆ ಏನು ಅಂತಂದರೆ, ಈ ಕುಂಭ ರಾಶಿಯವರಿಗೆ ದ್ವಿತೀಯಾಧಿಪತಿ ಗುರು, ಇನ್ನು ಲಾಭಾಧಿಪತಿಯೂ ಗುರು. ಎಂಥ ಅದ್ಭುತವಾಗಿರೋದು ಗೊತ್ತಾ ನಿಮಗೆ? ಕುಂಭ ರಾಶಿಯವರಿಗೆ 2ನೇ ಮನೆ ವಿಶೇಷವಾಗಿರುವಂಥ ಗುರುನೇ, ಇನ್ನು ಲಾಭಾಧಿಪತಿನೂ 11ನೇ ಮನೆ ಗುರುನೇ. ಅವ ಈಗ ಎಲ್ಲಿಗೆ ಬಂದಿದ್ದಾನೆ ಅಂತಂದರೆ 4ನೇ ಮನೆಗೆ ಬಂದಿದ್ದಾನೆ, ಕುಟುಂಬ ಸ್ಥಾನಕ್ಕೆ ಬಂದಿದ್ದಾನೆ. ಅಲ್ಲಿ ಸುಖಪ್ರದವನ್ನೇ ನೀವು ಕಂಡುಕೊಳ್ಬೇಕು ಅಂತಂದರೆ ಕುಟುಂಬ ಕಲಹಗಳು ಹೆಚ್ಚಿಗೆ ಆಗ್ತಾ ಇರುತ್ತೆ. ಶತ್ರು ಮನೆಗೆ ಗುರು ಹೋಗಿದ್ದಾನೆ. ಎಂತ ಮಾಡೋದು, ಹೇಗೆ ಮಾಡೋದು, ವಿలుವಿಲಿ ಒದ್ದಾಟ ಮಾಡ್ತೀರಿ. ಅಂದರೆ ನಿಮ್ಮದು ಮಲ್ಟಿ ಟ್ಯಾಲೆಂಟ್, ಬಹಳ ಚೆನ್ನಾಗಿ ನಿಮಗೆ ಟ್ಯಾಲೆಂಟ್ ಇದೆ, ಎಲ್ಲ ಥರಲ್ಲೂ ಕೂಡ ಟಾಸ್ಕ್ ವಿಜಯಶಾಲಿ ಆಗ್ತಾ ಬರ್ತಿರ್ತೀರಿ. ಒಂದೊಂದು ಬಾರಿ ಹಿಡಿದು ಬಿದ್ದು ಬಿಡ್ತೀರಿ, ಎಲ್ಲೋ ಒಂದು ಕಡೆ ಮರೆವು. ತಕ್ಷಣಕ್ಕೆ ತುಂಬ ಚೆನ್ನಾಗಿ ಟ್ಯಾಲೆಂಟ್ ತೋರಿಸ್ತೀರಿ, ಒಂದು ವೇದಿಕೆಯಲ್ಲಿ ಎಲ್ಲಿ ಹೇಳಬೇಕೋ ಅಲ್ಲಿ ಮರ್ತೋಗಿರ್ತೀವಿ ನಾವು. ಅದು ನಮಗೆ ಬಂದಿರೋ ದೊಡ್ಡ ತಾಪತ್ರಯ. ಇದರಿಂದ ಹೊರಗೆ ಬರ್ತಾ ನಿಮ್ಮಲ್ಲಿ ನೀವು ಜಯವನ್ನೇ ಕಂಡುಕೊಳ್ಬೇಕು ಅಂತಂದರೆ ಕುಟುಂಬದ ಅಷ್ಟೂ ಸದಸ್ಯರೊಂದಿಗೆ ನೀವು ಯಾವುದೇ ಕಾರಣಕ್ಕೂ ವಾಗ್ವಾದವನ್ನು ಮಾಡಲಿಕ್ಕೆ ಹೋಗಬಾರ್ದು, ವಾಗ್ಯುದ್ಧವನ್ನು ನೀವು ನಡೆಸಲೇಬಾರ್ದು. ಬಹಳ ಪ್ರಮುಖವಾಗಿರ್ತಕ್ಕಂಥ ಘಟ್ಟ ಈ ರಾಶಿಯವರು, ಕುಂಭ ರಾಶಿಯವರು. ಇನ್ನು ಬಹಳ ಪ್ರಮುಖವಾಗಿ ಈ ರಾಶಿಯವರು ಗುರುವಿನ ಅಷ್ಟೋತ್ರ ಹೇಳಿಕೊಳ್ಳಲೇಬೇಕು, ಶನಿಯ ನಾಮಜಪವನ್ನು ಮಾಡಿಕೊಳ್ಳಲೇಬೇಕು. ಇನ್ನು ಪ್ರಮುಖವಾಗಿ ಬೇಸಿಗೆ ಕಾಲದಲ್ಲಿ ಈ ಕುಂಭ ರಾಶಿಯವರು, ಕುಂಭ ಅಂದರೆ ನಿಮ್ಗೆ ಗೊತ್ತಿರ್ತಕ್ಕಂಥದ್ದು. ಅದಕ್ಕೆ ನಾನೇನು ಹೇಳ್ತೀನಿ ಅಂತಂದರೆ, ನಿಮ್ಮ ಸಂಖ್ಯೆಗೆ ಸಂಬಂಧಪಟ್ಟವ ಬಹಳ ಪ್ರಮುಖವಾಗಿ 4ನೇ ಮನೆಗೆ ಗುರು ಹೋದ್ದರಿಂದ 4 ಮೊಡಕೆಯನ್ನು ಯಾರಿಗಾದರೂ ಕೂಡ ನೀವು ದಾನ ಮಾಡಬೇಕು. ಅದು ಬೇಸಿಗೆ ಕಾಲವಾದ್ದರಿಂದ ಈ ಕಾರ್ಮಿಕರು, ಕೂಲಿ ಕಾರ್ಮಿಕರು ಇರ್ತಾರಲ್ಲ, ಕೂಲಿ ಕೆಲಸ ಮಾಡ್ತಿರ್ತಾರೆ, ಮನೆ ಕೆಲಸಗಳು ಮಾಡ್ತಿರ್ತಾರೆ. ಒಂದು 4 ಮಡಕೆ ತಂದು ಸ್ವಲ್ಪ ಒಂದು 2 ದಿನ ಬೇರೆ ನೀರು ಹಾಕಿ ಇಟ್ಟುಬಿಡಿ ನೀವೇ. ಅದೊಂದು ರೀತಿಯ ಸ್ಮೆಲ್ ಬರ್ತಾ ಇರುತ್ತೆ ಹೊಸದಾಗಿ ತಂದಿರೋ ಮಡಕೆ. ಆ 2 or 3 ಡೇಸ್ ಇಟ್ಕೊಂಡು ಆಫ್ಟರ್ ಅವರಿಗೆ ನೀವೇ ಅವ್ರನ್ನ ಕರೆದು ಬಿಟ್ಟು ನೀರು ಅವ್ರ ಮುಂದೆನೇ ಒಂದು ಕ್ಯಾನ್ ತೆಗೆದುಕೊಂಡು ಹಾಕೋದು, ಅದರ ಜೊತೆಗೆ ಇದನ್ನು ಇಟ್ಕೊಂಡು ಯೂಸ್ ಮಾಡಿ, ಬಿಸಿಲು ಕೆಲಸ ಮಾಡ್ತಾಯಿದ್ದೀರಿ ಅಂತ ಹೇಳಿ ಮಾಡಿಯಪ್ಪ. 4 ಕಡೆ ಅವ್ರ ಮುಂದೆನೇ ನೀವು ಆ ಮಡಕೆಯನ್ನು ಕೊಡೋದು, ನೀವು ದೊಡ್ಡದೊಂದು ಕ್ಯಾನ್ ತರಿಸ್ಕೊಳ್ಳೋದು 25 ಲೀಟ್ರದ್ದು, ಅವ್ರ ಮುಂದೆನೇ ಅವರಿಗೆ ಹಾಕಿ ವ್ಯವಸ್ಥೆ ಮಾಡಿಕೊಡಿ. ಎಲ್ಲ ಒಂದು ಕಡೆ ಇಡ್ಲಿಕ್ಕೆ ಅದಕ್ಕೊಂದು ಸ್ಟ್ಯಾಂಡು ಕರೆಕ್ಟಾಗಿ ಮಾಡಿಕೊಡಿ. ಕುಂಭರಾಶಿಯವರು ಪೂರ್ಣವಾಗಿರ್ತಕ್ಕಂತಹ ಮೋಕ್ಷಪ್ರದರು. ನೀವು ಭಾಳ ಪ್ರಮುಖವಾಗಿರ್ತಕ್ಕಂಥವ್ರು ಈ ರಾಶಿಯವರು.
ಹಾಗಾಗಿ ಎಲ್ಲರಲ್ಲೂ ಕೂಡ ನೀವು ಪರಿಪೂರ್ಣರೇ ಆಗಿರ್ತೀರಿ. ನಿಮ್ಮ ಬುದ್ಧಿ ಎಲ್ರಿಗೂ ಉಪಯೋಗ ಆಗುವಂಥದ್ದು, ಅಷ್ಟು ಚೆನ್ನಾಗಿರ್ತಕ್ಕಂತಹದ್ದು. ಆದರೆ ಗುರುಬಲ ಇಲ್ಲ ಅನ್ನೋ ನೋವಿಂದ ತೊಳಲಾಟವನ್ನು, ಒದ್ದಾಟವನ್ನು ಮಾಡ್ಕೋಬೇಡಿ. ಕುಟುಂಬದಲ್ಲಿ ಯಾರ ಜೊತೆಗೂ ಹೆಚ್ಚಿಗೆ ನೀವು ವಾಗ್ವಾದಕ್ಕೆ ಇಳಿಯಬಾರ್ದು. ಮೌನವಾಗಿ ಇದ್ದು ಮಾತು ಬೆಳ್ಳಿಯನ್ನು ಮಾಡ್ಕೊಳ್ಳೋದಾದರೆ ಮೌನಕ್ಕೆ ಹೆಚ್ಚಿನ ಬೆಲೆ ಇದೆಯಲ್ಲ, ಅದನ್ನಷ್ಟೇ ಮಾಡಿಕೊಳ್ತಾ ಗುರುವಿನ ಅಷ್ಟೋತ್ತರ, ಶನಿ ಅಷ್ಟೋತ್ತರ ಬಹಳ ಪ್ರಮುಖವಾಗಿರ್ತಕ್ಕಂತಹದ್ದು. ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು ವಿಷ್ಣುವಿನ ದರ್ಶನ ಮಾಡಿಕೊಳ್ಳೋದು. ತಿರುಪತಿಗೆ ನಾನು ಹೋಗ್ತೀನಿ ಅಂತಂದ್ರೆ ತಿಂಗಳಿಗೆ ಒಂದು ಬಾರಿ ಹೋಗಿ ದರ್ಶನ ಮಾಡ್ಕೊಂಡು ಬನ್ನಿ. 4 ತಿಂಗಳು ನೀವು ಪರೀಕ್ಷೆ ಮಾಡಿಕೊಳ್ಳಿ. ಈ ತಿಂಗಳಿಂದ ಮತ್ತೊಂದು ತಿಂಗಳ ಒಳಗಡೆ ನಿಮ್ಮ ಕೆಲಸಗಳು ಏನೇನು ಬಾಕಿ ಇತ್ತೋ ಎಲ್ಲವೂ ಕೂಡ ನಿಮ್ಮ ಕಡೆ ನೀವು ಟರ್ನ್ ಮಾಡ್ಕೊಳ್ತೀರಿ, ರಿಸೀವ್ ಮಾಡ್ಕೊಳ್ತೀರಿ. ಅಂಥ ಶಕ್ತಿ ಇದೆ. 4 ಕುಂಭಗಳನ್ನು ದಾನ ಮಾಡೋದು, ತಿರುಪತಿ ಶ್ರೀನಿವಾಸನ ದರ್ಶನ ಮಾಡಿಕೊಳ್ಳೋದು, ಇಷ್ಟು ಮಾತ್ರವಾಗಿಯೇ ಈ ರಾಶಿಯವರು ಅತ್ಯಂತ ಶುಭ ಹಾಗೂ ಸುಖದ ಫಲವನ್ನು ಪಡ್ಕೊಳ್ತೀರಿ. ಖಂಡಿತ ಗುರುಗಳೇ, ಎಲ್ಲೋ ಒಂದು ಕಡೆ ಹೋದ ವರ್ಷನೂ ಚೆನ್ನಾಗಿರಲಿಲ್ಲ, ಈ ವರ್ಷನೂ ನಮ್ಗೆ ಚೆನ್ನಾಗಿಲ್ವಲ್ಲ ಅಂತ ಆತಂಕಕ್ಕೆ ಇದ್ದವರಿಗೆ ಏನು ಪರಿಹಾರ ಮಾಡ್ಕೊಳ್ಬೇಕು, ಜೊತೆಗೆ ತಿರುಪತಿಯ ದರ್ಶನವನ್ನು ಪಡ್ಕೊಳ್ಳುವಂಥದ್ದು ಬಹಳ ಸೂಕ್ತ ಅಂತ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ತಮಗೆ. ನಮಸ್ಕಾರ ಗುರುಗಳೇ. ಹರೇ ಶ್ರೀನಿವಾಸ. ಇನ್ನು ನಿಮ್ಮದು ಕುಂಭರಾಶಿ ಆಗಿತ್ತು ಅಂತಂದರೆ ಯಾವ ಒಂದು ಪರಿಹಾರ ನೀವು ಮಾಡ್ಕೊಳ್ಳೋದ್ರಿಂದ ಖಂಡಿತ ಗುರು ಬದಲಾವಣೆಯಿಂದ ಯಾವುದೇ ರೀತಿಯಾಗಿರುವಂಥ ತೊಂದರೆಗಳು ಖಂಡಿತ ತಮಗೆ ಆಗೋದಿಲ್ಲ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.